ಧಾರಾಕಾರ ಮಳೆಯ ಎಫೆಕ್ಟ್ನಿಂದಾಗಿ ರೈತರು ಕಂಗಾಲಾಗಿ ಹೋಗ್ತಾ ಇದ್ದಾರೆ. ಕೇರಳದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ರಾಜ್ಯ ರೈತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಟೊಮೆಟೊ ಬೆಲೆ ಭಾರಿ ಪ್ರಮಾಣದಲ್ಲಿ ಕುಸಿತ ಆಗಿದೆ. ಸಿಟ್ಟಲ್ಲಿ ಟೊಮೆಟೊ ಸುರಿದು ಹೋಗ್ತಾ ಇದ್ದಾರೆ ರೈತರು. ಮೈಸೂರಿನ ಎಪಿಎಂಸಿ ಆವರಣದಲ್ಲೇ ಟೊಮೆಟೊವನ್ನು ಸುರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಶಿ ಟೊಮೆಟೊವನ್ನು ರಸ್ತೆಯಲ್ಲಿ ಸುರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಮೈಸೂರಿನಿಂದ ಕೇರಳಕ್ಕೆ ರಫ್ತಾಗ್ತಾ ಇತ್ತು ಈ ಟೊಮೆಟೊ, ಈಗ ರಫ್ತಾಗ್ತಾ ಇಲ್ಲ. ಭಾರಿ ಮಳೆ ಆಗ್ತಾ ಇದೆ. ಕೆಜಿಗೆ 6 ರೂಪಾಯಿಂದ 7 ರೂಪಾಯಿಗೆ ಟೊಮೆಟೊ ಬೆಲೆಯನ್ನು ನಿಗದಿ ಮಾಡಲಾಗಿದೆ. ಇದರಿಂದ ಟೊಮೆಟೊಗೆ ಹಾಕಿದಂತಹ ಖರ್ಚು ಕೂಡ ಬರೋದಿಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದರ ಮೂಲಕ ಕ್ರೇಟ್ಗಳನ್ನೇ ಸುರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಅಲ್ಲಿಂದ ಹೊರ ಹೋಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸುರೇಶ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಸುರೇಶ್, ಟೊಮೆಟೊ ಬೆಳೆಗೆ ಈಗ ಬೆಂಬಲ ಬೆಲೆ ನಿಗದಿ ಕೂಡ ಆಗಿದೆಯಾ ಇಲ್ವಾ, ಏನು ಕತೆ ಅಂತ ಹೇಳಿ. ಮಳೆ ಒಂದು ಕಡೆ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದ್ದಾರೆ, ರೈತರ ಆಗ್ರಹ ಏನು ಈ ಮೂಲಕ ಅಂತ? ರಮ್ಯಾ, ಏನು ಇದೀಗ ತನ್ನ ಬೆಲೆಯನ್ನ ಕಳ್ಕೊಳ್ಳುವ ನಿಟ್ಟಿನಲ್ಲಿ ಕೆಂಪು ಸುಂದರಿ ಇದೀಗ ಬೀದಿಗೆ ಬಿದ್ದಿದ್ದಾಳೆ ಅಂತ ಹೇಳ್ಬೋದು. ಯಾಕಂದ್ರೆ ತರಕಾರಿಗಳಲ್ಲೇ ರಾಜ ಅಂತೇಳಿ ಕರ್ಸ್ಕೊಳ್ಳುವಂತಹ ಟೊಮೊಟೊ ಇದೀಗ ಬೀದಿಗೆ ಬಿಸಾಡಿ ರೈತರು ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಯಾಕಂದ್ರೆ 3 ತಿಂಗಳು ಕಷ್ಟಪಟ್ಟು ಟೊಮೊಟೊ ಬೆಳೆಯನ್ನ ಬೆಳೆದಿರ್ತಾರೆ. ಮಾರುಕಟ್ಟೆಗೆ ಉತ್ತಮ ಬೆಲೆ ಸಿಗುತ್ತೆ ಅಂತೇಳಿ ಈ ತರ್ಕೊಂಡು ಬಂದಂತಹ ರೈತರಿಗೆ ಇದೀಗ ಏನು ನಿರಾಸೆ ಆಗಿದೆ. ಯಾಕಂದ್ರೆ ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಿರುವಂತ ಕಾರಣ ಕರ್ನಾಟಕದ ಟೊಮೊಟೊ ಇಲ್ಲಿಂದ ರಫ್ತು ಆಗ್ತಾ ಇಲ್ಲ. ಹೀಗಾಗಿ ದಳ್ಳಾಳಿಗಳು ಕೂಡ ಟೊಮೊಟೊ ಬೆಲೆಗೆ ಕಡಿಮೆ ಬೆಲೆಯನ್ನ ನಿಗದಿ ಮಾಡಿದ್ದಾರೆ. ಅಂದ್ರೆ ಸುಮಾರು 11 ರಿಂದ 12 ರೂಪಾಯಿಗಳನ್ನ ನಿಗದಿ ಮಾಡಿದ್ದಾರೆ. ಅದಕ್ಕೆ ಅಂದ್ರೆ ಇದರಲ್ಲಿ ಅರ್ಧ ಬೆಲೆಗೆ ಕೊಂಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಬೆಳೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಲಾಭ ಕೈ ಸಿಗ್ತಾ ಇಲ್ಲ. ಖರ್ಚು ಮಾಡಿದಂತ ಖರ್ಚು ಕೂಡ ಸಿಗದಂತ ಪರಿಸ್ಥಿತಿ ಈಗ ರೈತರಿಗೆ ನಿರ್ಮಾಣ ಆಗಿದೆ. ಹೀಗಾಗಿ ಟೊಮೊಟೊ ಬೆಲೆಯನ್ನ ದಿಢೀರ್ ಕುಸಿತ ಕಂಡ ಹಿನ್ನೆಲೆ ಟೊಮೊಟೊದನ್ನ ರಸ್ತೆಗೆ ಸುರಿದು ರೈತರು ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರೆ. ಕೇರಳದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಒಂದ್ ಕಡೆ ನೆಲೆ ಕಚ್ಚಿದ್ರೆ ಟೊಮೊಟೊ ಬೆಳೆ, ಮತ್ತೊಂದು ಕಡೆ ಬಂದಷ್ಟು ಬೆಳೆ ಕೊಯ್ದುಕೊಂಡು ಒಂದಷ್ಟು ಆಗಿರುವಂತ ಖರ್ಚನ್ನ ಎತ್ಕೊಳ್ಳೋಣ ಅನ್ನೋ ಒಂದು ಪರಿಸ್ಥಿತಿಗೆ ಮುಂದಾದ್ರೂ ಕೂಡ ಆ ರೈತರಿಗೆ ಇದು ಒಂದಷ್ಟು ಅಸಮಾಧಾನ ತಂದೊಡ್ಡಿದೆ. ವರುಣರಾಯ ಇದೀಗ ರೈತರು ಕೂಡ ಟೊಮೊಟೊ ಬೆಳೆಗೆ ಜೊತೆಗೆ ರೈತರು ಬೆಳೆದ ಬೆಲೆಗೆ ಒಂದಷ್ಟು ನಿಗದಿತ ಬೆಲೆಯನ್ನ ನಿಗದಿ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ರೈತರು ಮಾಡ್ತಿದ್ದಾರೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಸುರೇಶ್.